ನಮಸ್ಕಾರ ಪ್ರೀತಿಯ ಭಕ್ತರೇ, ಇಂದು ನಾವು ಕೇಳೋಕೆ ಹೊರಟಿರುವಂಥದ್ದು ಒಂದು ವಿಶೇಷವಾದಂತಹ ಮತ್ತು ಪವಿತ್ರ ದಿನದ ಕತೆ, ಪರಿವರ್ತಿನಿ ಏಕಾದಶಿಯ ಕತೆ. ಈ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರುವ ಏಕಾದಶಿಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಇದನ್ನು ಪಾರ್ಶ್ವ ಏಕಾದಶಿ ಅಂತಲೂ ಕೂಡ ಕರೀತಾರೆ, ಹಾಗೆ ಪದ್ಮ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಈ ದಿನ ಶ್ರೀ ವಿಷ್ಣುವಿನ ವಾಮನ ಅವತಾರವನ್ನು ಪೂಜಿಸುವ ಪರಂಪರೆ ಇದೆ. ಯಾಕಂತಂದರೆ ವಿಷ್ಣುವು ಚಾತುರ್ಮಾಸದ ನಿದ್ರೆಯಲ್ಲಿ ತಿರುಗುವ ದಿನ ಇದಾಗಿರೋದ್ರಿಂದ ಇದನ್ನು ಪರಿವರ್ತಿನಿ ಏಕಾದಶಿ ಅಂತಲೂ ಕೂಡ ಕರೆಯಲಾಗಿದೆ. ಈ ದಿನದ ಮಹತ್ವ ಏನು ಅಂತಂದರೆ, ಪರಿವರ್ತಿನಿ ಏಕಾದಶಿಯನ್ನು ಆಚರಿಸುವ ಭಕ್ತರು ವಾಜಪೇಯಿ ಯಾಗ ಮಾಡಿದಷ್ಟೇ ಪುಣ್ಯವನ್ನು ಪಡಿತಾರೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಪಾಪಗಳು ನಾಶವಾಗಿ ವಿಷ್ಣುವಿನ ಕೃಪೆಯಿಂದ ಮೋಕ್ಷದ ಮಾರ್ಗ ಸುಗಮವಾಗುತ್ತದೆ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ. ಜೊತೆಗೆ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಸಹ ಈ ದಿನ ಅತ್ಯುತ್ತಮವಾಗಿರೋದ್ರಿಂದ ಲಕ್ಷ್ಮೀ ಪೂಜೆಯನ್ನು ಈ ದಿನ ಮಾಡಲಾಗತ್ತೆ. ಹಾಗಾದರೆ 2025ರಲ್ಲಿ ಪರಿವರ್ತಿನಿ ಏಕಾದಶಿ ಯಾವಾಗ ಬಂದಿದೆ, ಅದರ ಶುಭ ಮುಹೂರ್ತ ಯಾವುದು, ಪೂಜೆಯ ವಿಧಾನ ಏನು, ಪಾರಣ ಸಮಯ ಯಾವುದು, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಏಕಾದಶಿಯ ತಿಥಿ ಪ್ರಾರಂಭವಾಗುವಂಥದ್ದು ಸೆಪ್ಟೆಂಬರ್ 3ನೇ ತಾರೀಕು ಬೆಳಗಿನ ಜಾವ 3:53. ಹಾಗೆ ಏಕಾದಶಿಯ ತಿಥಿ ಕೊನೆಗೊಳ್ಳುವಂಥದ್ದು ಸೆಪ್ಟೆಂಬರ್ 4ನೇ ತಾರೀಕು 4:21 ಬೆಳಗಿನ ಜಾವ. ಸೊ ಈ ಸಮಯದಲ್ಲಿ ನಮಗೆ ಉದಯ ತಿಥಿಯ ಪ್ರಾರಂಭ ಆಗುವಂಥದ್ದು ಸೆಪ್ಟೆಂಬರ್ 3ನೇ ತಾರೀಕಾಗಿರೋದ್ರಿಂದ, ಹಾಗೆ ಪೂರ್ಣ ಪ್ರಮಾಣದಲ್ಲಿ ಏಕಾದಶಿ ಈ ದಿನ ಇರೋದ್ರಿಂದ ಪರಿವರ್ತಿನಿ ಏಕಾದಶಿಯನ್ನು ಸೆಪ್ಟೆಂಬರ್ 3ನೇ ತಾರೀಕು ಆಚರಣೆ ಮಾಡಲಾಗತ್ತೆ. ಇನ್ನು ಪಾರಣ ಸಮಯ ಬಂದ್ಬಿಟ್ಟು ಸೆಪ್ಟೆಂಬರ್ 4ನೇ ತಾರೀಕು ಮಧ್ಯಾಹ್ನ 1:32 ಶುರುವಾಗಿ ಸಂಜೆ 4 ಗಂಟೆಯವರೆಗೆ ಇರುತ್ತೆ. ಈ ಸಮಯದಲ್ಲಿ ನೀವು ಉಪವಾಸವನ್ನು ಮುರಿಬಹುದು. ಇನ್ನು ಉಪವಾಸ ಮಾಡುವಂಥವರು ನಾಳೆ ಅಂದರೆ ಸೆಪ್ಟೆಂಬರ್ 3ನೇ ತಾರೀಕು ಸಂಪೂರ್ಣವಾಗಿ ಉಪವಾಸ ಇರ್ಬೋದು. ಕೆಲವರು ನಿರ್ಜಲ ಉಪವಾಸವನ್ನು ಮಾಡ್ತಾರೆ. ನಿಮಗೆ ಶಕ್ತಿಗೆ ಅನುಸಾರವಾಗಿ ಏಕಾದಶಿಯ ಉಪವಾಸವನ್ನು ಮಾಡಿ ಪಾರಣ ಸಮಯದಲ್ಲಿ ಉಪವಾಸವನ್ನು ಮುರಿಬಹುದು. ಇನ್ನು ಹರಿವಾಸರ ಕೊನೆಯ ಮುಹೂರ್ತ ಬಂದ್ಬಿಟ್ಟು ಪಾರಣ ಸಮಯದ ದಿನ ಅಂದರೆ ಸೆಪ್ಟೆಂಬರ್ 4ನೇ ತಾರೀಕು ಬೆಳಗ್ಗೆ 10:18. ಹಾಗಾದರೆ ಈ ಪರಿವರ್ತಿನಿ ಏಕಾದಶಿಯ ವ್ರತದ ವಿಧಾನ ಹೇಗೆ ಅಂತಂದರೆ, ಏಕಾದಶಿಯ ಹಿಂದಿನ ದಿನದ ದಶಮಿಯಂದು ಸೂರ್ಯಾಸ್ತದ ನಂತರ ಅನ್ನವನ್ನು ಸೇವಿಸಬಾರ್ದು. ಹಾಗೆ ರಾತ್ರಿ ಮಲಗುವಾಗ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಸ್ಮರಿಸುತ್ತಾ ಮಲ್ಕೊಳ್ಬೇಕು. ಏಕಾದಶಿಯಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಪೂಜೆಯಲ್ಲಿ ತುಳಸಿ ಎಲೆಗಳು, ಎಳ್ಳು ಹಾಗೂ ಹಣ್ಣುಗಳನ್ನು ಅರ್ಪಿಸಬೇಕು. ಈ ದಿನ ಸಂಪೂರ್ಣ ಉಪವಾಸವಿದ್ದರೂ ಸಂಜೆ ದೇವರನ್ನು ಆರಾಧಿಸಿದ ನಂತರ ಮಾತ್ರ ಹಣ್ಣುಗಳನ್ನು ಸೇವಿಸಬಹುದು. ಇನ್ನು ಉಪವಾಸದ ದಿನಗಳಲ್ಲಿ ಸುಳ್ಳು ಮಾತು, ಟೀಕೆ, ಜಗಳ ಇವೆಲ್ಲವನ್ನು ತೊರೆದು ತಾಮ್ರದ ಪಾತ್ರೆಗಳು, ಅಕ್ಕಿ, ಮೊಸರನ್ನು ದಾನ ಮಾಡುವುದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ. ಇನ್ನು ಮರುದಿನ ಅಂದರೆ ದ್ವಾದಶಿಯಲ್ಲಿ ಸೂರ್ಯೋದಯದ ನಂತರ ಉಪವಾಸವನ್ನು ಮುಗಿಸಿ ಆ ದಿನ ದೀನ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದರೆ ಪುಣ್ಯ ಶತಗುಣವಾಗುತ್ತದೆ ಅಂತ ಹೇಳಲಾಗಿದೆ. ಇಷ್ಟೆಲ್ಲ ಮಹತ್ವ ಇರುವಂತಹ ಪರಿವರ್ತಿನಿ ಏಕಾದಶಿಯ ಕತೆ ಏನು ಅಂತ ನೋಡೋಣ. ಮಹಾಭಾರತ ಕಾಲದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಕೇಳ್ತಾನೆ, ಈ ಏಕಾದಶಿಯ ಮಹತ್ವ ಏನು ಅಂತ. ಅದಕ್ಕೆ ಶ್ರೀಕೃಷ್ಣನು ಹೀಗೆ ಉತ್ತರಿಸ್ತಾನೆ, ತ್ರೇತಾಯುಗದಲ್ಲಿ ಬಲಿ ಎಂಬ ಅಸುರ ರಾಜ ಇರ್ತಾನೆ. ಅವನು ದಾನಶೀಲ, ಸತ್ಯವಂತ, ಹಾಗೆ ಬ್ರಾಹ್ಮಣರಿಗೆ ಸದಾ ಸೇವೆಯನ್ನು ಸಲ್ಲಿಸ್ತಾ ಇರ್ತಾನೆ. ಆದರೆ ಅವನ ಭಕ್ತಿ ಮತ್ತು ಶಕ್ತಿ ಅಷ್ಟು ಹೆಚ್ಚಾಗಿರ್ತಿತ್ತು, ದೇವರಾಜ ಇಂದ್ರನನ್ನೇ ಸೋಲಿಸಿ ಸ್ವರ್ಗವನ್ನು ಆಳಲು ಆರಂಭಿಸ್ತಾನೆ. ಇದನ್ನು ಭಯಗೊಂಡ ದೇವತೆಗಳು ನನ್ನ ಶರಣಾಗತರು ಆದರೂ ಆಗ ನಾನು ಬ್ರಾಹ್ಮಣ ವಾಮನ ರೂಪವನ್ನು ತಾಳಿ ಬಲಿಯ ಮುಂದೆ ಹೋದೆ. ಅವನ ಬಳಿ ನಾನು 3 ಹೆಜ್ಜೆಗಳಷ್ಟು ಭೂಮಿಯನ್ನು ದಾನವಾಗಿ ಕೇಳಿದೆ. ಬಲಿ ಸಂತೋಷದಿಂದ ಒಪ್ತಾನೆ. ತಕ್ಷಣ ನಾನು ಬೃಹತ್ ವಿಕ್ರಮನ ಅಂದರೆ ತ್ರಿವಿಕ್ರಮನ ರೂಪವನ್ನು ತಾಳ್ದೆ. 1 ಹೆಜ್ಜೆಯಲ್ಲಿ ಭೂಮಿಯನ್ನು ಆವರಿಸ್ದೆ, ಮತ್ತೊಂದು ಹೆಜ್ಜೆಯಲ್ಲಿ ಸ್ವರ್ಗವನ್ನು ಆವರಿಸ್ದೆ, ಹಾಗೆ 3ನೇ ಹೆಜ್ಜೆಗೆ ಏನೂ ಉಳಿಯದೆ ಬಲಿ ತನ್ನ ತಲೆಯನ್ನೇ ಅರ್ಪಿಸ್ತಾನೆ. ಅವನ ಭಕ್ತಿಗೆ ಮೆಚ್ಚಿದ ನಾನು ಅವನನ್ನು ಪಾತಾಳ ಲೋಕದ ರಾಜನ್ನಾಗಿ ಮಾಡಿದೆ. ಹಾಗೆ ಅವನ ಬಳಿ ಎಂದಿಗೂ ಇರುತ್ತೇನೆ ಅಂತ ವರವನ್ನು ನೀಡಿದೆ. ಆದ್ದರಿಂದ ಪರಿವರ್ತಿನಿ ಏಕಾದಶಿಯಂದು ನನ್ನ ಒಂದು ರೂಪವು ರಾಜ ಬಲಿಯೊಂದಿಗೆ ಪಾತಾಳದಲ್ಲಿ ಇರುತ್ತದೆ. ಹಾಗೆ ಮತ್ತೊಂದು ರೂಪವು ಕ್ಷೀರಸಾಗದಲ್ಲಿ ಶೇಷನಾಗದ ಮೇಲೆ ನಿದ್ರಿಸುತ್ತಾ ಇರುತ್ತೆ.
ಇದರಿಂದ ನಮಗೆ ಸಂದೇಶ ಏನು ಅಂತಂದರೆ, ಈ ಏಕಾದಶಿಯ ಉಪವಾಸ ಮತ್ತು ಪೂಜೆಯ ಇದರಿಂದ ನಮಗೆ ಒಂದು ಸಂದೇಶ ದೊರೆಯುತ್ತೆ. ಏನು ಅಂತಂದರೆ, ಈ ಏಕಾದಶಿಯ ಉಪವಾಸ ಮತ್ತು ಪೂಜೆಯನ್ನು ಮಾಡುವವನು ಭೌತಿಕ ಬಂಧಗಳಿಂದ ಮುಕ್ತಿಯನ್ನು ಹೊಂದಿ ಪಾಪಗಳನ್ನೆಲ್ಲ ಶುದ್ಧಗೊಳಿಸಿ ವಿಷ್ಣುವಿನ ಕೃಪೆಗೆ ಪಾತ್ರನಾಗ್ತಾನೆ ಅಂತ. ಹಾಗಾಗಿ ಸ್ನೇಹಿತರೆ, ಪರಿವರ್ತಿನಿ ಏಕಾದಶಿಯ ದಿನದಲ್ಲಿ ನಾವು ಉಪವಾಸವನ್ನು, ಜಪ, ದಾನವನ್ನು ಮಾಡಬೇಕಾಗತ್ತೆ. ಹಾಗೆ ನಾವು ಭಕ್ತಿಯಿಂದ ಮಾಡಿದಂತಹ ಪೂಜೆ ವಿಷ್ಣು ಲಕ್ಷ್ಮಿಯರ ಕೃಪೆಯನ್ನು ಖಂಡಿತ ಆಕರ್ಷಿಸುತ್ತದೆ. ಹೀಗಾಗಿ ಈ ಏಕಾದಶಿಯ ಪಾವನ ಸಂದರ್ಭದಲ್ಲಿ ನಾವೆಲ್ಲರೂ ಓಂ ನಮೋ ನಾರಾಯಣಾಯ ಅಂತ ಸ್ಮರಿಸುತ್ತಾ ಈ ಏಕಾದಶಿಯನ್ನು ಆಚರಣೆ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪರಿವರ್ತಿನಿ ಏಕಾದಶಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ಈ ಏಕಾದಶಿಯ ಮಹತ್ವ ಏನು ಅಂತಲೂ ಗೊತ್ತಾಗಿದೆ, ಹಾಗೆ ಇದರ ಕಥೆ ಏನು ಅಂತಲೂ ಅರ್ಥ ಆಗಿದೆ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹರೇ ಕೃಷ್ಣ.